ಹಾಯ್ ಹಲೋ ನಮಸ್ತೆ. ಈಗಾಗಲೇ ನಾವು ಭಾಳಷ್ಟು ಕ್ಲಾಸ್ಗಳನ್ನು ಸಿ ಟಿ ಇ ಟಿಗೆ ರಿಲೇಟೆಡ್ ಆಗಿ ಇಲ್ಲಿ ಎನ್ ಸಿ ಇ ಆರ್ ಟಿಯ ಸಿಲೆಬಸ್ನನ್ವಯ ಯಾವುದು ಸೋಷಿಯಲ್ ಸೈನ್ಸ್ ಅಥವಾ ಸೋಷಿಯಲ್ ಸ್ಟಡಿಯ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಪ್ರಮುಖವಾಗಿ ಏನಂತಂದಾಗ 6 ಮೇಜರ್ ಆಗಿರುವಂಥ ಟಾಪಿಕ್ಸ್ಗಳನ್ನು ಅನಾಲಿಸಿಸ್ನೊಂದಿಗೆ ಅದನ್ನು ನೋಡ್ತಾ ಬಂದಿದ್ವಿ. ಇಲ್ಲಿ ಸೆವೆಂತ್ ಟಾಪಿಕ್ ಏನಿದೆ ಅಂತಂದ್ರೆ ಸೋಷಿಯಲ್ ಸೈನ್ಸಿಗೆ ರಿಲೇಟೆಡ್ ಆಗಿ ಭಾರತೀಯ ಸಾಂಸ್ಕೃತಿಕ ಮೂಲ ಬೇರುಗಳು ಅಂತಂದರೆ ಇಂಡಿಯಾಸ್ ಯಾವುದಿದೆ ಇಂಡಿಯಾಸ್ ನೋಡಿ ಇಂಡಿಯಾಸ್ ಕಲ್ಚರಲ್ ಅಂತಂದರೆ ಸಾಂಸ್ಕೃತಿಕ ಆಗುತ್ತೆ, ರೂಟ್ಸ್ ಅಂತ ಕೊಟ್ಟಿದ್ದಾನು. ಹಾಗಾದರೆ ಇಲ್ಲಿ ಸಾಂಸ್ಕೃತಿಕ ಮೂಲ ಬೇರು ಅಂತ ತೆಗೆದುಕೊಂಡಾಗ ಭಾರತೀಯ ಕಲ್ಚರ್ ಯಾವ್ಯಾವ ರೀತಿ ಬೆಳೀತಾ ಬಂತು ಅನ್ನೋದನ್ನು ನೋಡಬೇಕು. ಅದೇ ಈ ಕ್ಲಾಸ್ನಲ್ಲಿ ಕಂಪ್ಲೀಟಾಗಿ ನಾವು ಸ್ಟಡಿ ಮಾಡ್ತಾ ಇರೋದು ಅದನ್ನೇ. ಈಗ ನೋಡಿ ಇಲ್ಲಿ ಜೈನ ಧರ್ಮ, ಬೌದ್ಧ ಧರ್ಮ, ಆಮೇಲೆ ವೇದಗಳು ಈ ರೀತಿಯ ಮಾಹಿತಿಯನ್ನು ನೋಡಬೇಕಾಗ್ತೈತಿ. ನೋಡಿ ಇಲ್ಲಿ ಕೊಟ್ಟಿದ್ದಾನವನು. ವೇದಗಳು ಎಂದರೆ ಏನು? ಫಸ್ಟ್ ಕ್ವಶನ್ ಏನಾಗ್ತೈತಿ ನೋಡಿ, ವೇದಗಳು ಅಂತಂದರೆ ಏನು? ವಾಟ್ ಆರ್ ದ ವೇದಾಸ್? ಅವುಗಳ ಸಂದೇಶಗಳೇನು? ನೋಡಿ ವಾಟ್ ಈಸ್ ದೇರ್ ಮೆಸೇಜ್ ಮೀನ್ಸ್ ಸಂದೇಶ. ವಾಟ್ ಆರ್ ದ ವೇದಾಸ, ವಾಟ್ ಈಸ್ ದೇರ್ ಮೆಸೇಜಸ್, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾನು. ಕ್ರಿಸ್ತ ಪೂರ್ವ ಮೊದಲ ಸಹಸ್ರಮಾನದಲ್ಲಿ ಭಾರತದಲ್ಲಿ ನೋಡಿ ಆವಿರ್ಭವಿಸಿದ ಸಿದ್ಧಾಂತಿಕ ಕ್ರಮ ಅಥವಾ ಸೈದ್ಧಾಂತಿಕ ಕ್ರಮಗಳು ಏನಿದ್ದು, ಚಿಂತನಾ ಕ್ರಮಗಳು ಏನಿದ್ದು ಅದ್ರ ಬಗ್ಗೆ ಮಾಹಿತಿಯನ್ನು ಕೇಳಿದಾನು. ನೋಡಿ ವಾಟ್ ನ್ಯೂ ಸ್ಕೂಲ್ಸ್ ಆಫ್ ಥಾಟ್ ಅಂತಂದರೆ ಅಲ್ಲಿಯ ಚಿಂತನೆಗಳು, ಅಲ್ಲಿಯ ಯೋಚನೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾನು. ಬಿ ಸಿ ಬಿಫೋರ್ ಕ್ರಿಸ್ತ ಅಲ್ಲಿಯ ಬಗ್ಗೆ ನೋಡಿ. ಅದರ ಮುಖ್ಯ ತತ್ವಗಳು, ಬೇಸಿಕ್ ಪ್ರಿನ್ಸಿಪಲ್ಸ್ ಬಗ್ಗೆ ಮಾಹಿತಿಯನ್ನು ಕೇಳಿದಾರು. ವಾಟ್ ಆರ್ ದೇರ್ ಕೋರ್ ಪ್ರಿನ್ಸಿಪಲ್ಸ್ ಅಂತ ಕೊಟ್ಟಿದ್ದಾನು. ಭಾರತದ ಸಂಸ್ಕೃತಿಗೆ ಜನಪದ ಮತ್ತು ಬುಡಕಟ್ಟು ಸಾಂಪ್ರದಾಯಿಕ ಕೊಡುಗೆಗಳು ಅಂದರೆ ಟ್ರಿಬ್ಯೂಟರೀಸ್ ಅಂತ ಕರಿತೀವಿ ನೋಡಿ. ಟ್ರೆಡಿಷನ್ ಆ್ಯಂಡ್ ಇಂಡಿಯನ್ ಕಲ್ಚರ್, ಫೋಕ್ ಆ್ಯಂಡ್ ಟ್ರೈಬಲ್ ಮೀನ್ಸ್ ಬುಡಕಟ್ಟು, ಟ್ರಿಬ್ಯುನರೀಸ್ ಟ್ರೈಬಲ್ಸ್ ಅಂತ ಕರಿತಿರ್ತಾರೆ ನೋಡ್ರಿ. ಟ್ರೈಬಲ್ ಅಂತಂದರೆ ಏನು ನೋಡಿ, ಟ್ರೈಬಲ್ ಮೀನ್ಸ್ ಇಲ್ಲಿ ಬುಡಕಟ್ಟು ಅಂತ ಬರ್ತೈತಿ. ಅವರ ಸಂಪ್ರದಾಯ, ಫೋಕ್ ಅಂತಂದರೆ ಅದೇ ಏನಂತಂದಾಗ ಜನಪದ, ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೇಳಿದರು. ಈ ಕ್ಲಾಸ್ನಲ್ಲಿ ಪ್ರಮುಖವಾಗಿ ನಾವು ವೇದಗಳು ಎಂದರೇನು, ಯಾವ ರೀತಿ ಅದು ಹುಟ್ಟುತ್ತಾ ಬಂತು, ಅದರೊಂದಿಗೆ ಪ್ರಮುಖವಾಗಿರುವಂಥ ಧರ್ಮಗಳಲ್ಲಿ ವೇದಗಳ ಬಗ್ಗೆ, ಧರ್ಮಗಳು ಏನು ತಿಳಿಸಿದಾವು ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ನೋಡ್ಕೊತ ಬರ್ತೀವಿ ನಾವು. ನೋಡಿ ಇಂಡಿಯನ್ ಕಲ್ಚರ್ ಯಾವಾಗ ಬೆಳೆದು ಬಂತು, ಎಷ್ಟು ವರ್ಷಗಳ ಹಿಂದೆ ಬೆಳೆದು ಬಂತು ಅಂತ ಹೇಳೋದು ಭಾಳಷ್ಟು ಕಠಿಣ. ಆದರೂ ಮಾಹಿತಿಯನ್ನು ಕೊಡ್ತೀವಿ ನಾವು. ಮಿಲಿಯನಿಯಮ್ ಓಲ್ಡ್ ಅಂತ ಕೊಡ್ತೀವಿ. ಅದಕ್ಕೆ ಈ ಥರ ಅರ್ಥ ನಾವು ನೋಡಿದ್ದೇವೆ ಈಗಾಗಲೇ. ಮಿಲಿಯನ್ನ, ಆಮ್ಯಾಗ ಸೆಂಚುರಿ, ಡಿಕೇಡ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಪ್ರಿವಿಯಸ್ ಕ್ಲಾಸ್ನಲ್ಲಿ ನೋಡಿದ್ದೇವೆ ನಾವು. ಯಾರೆಲ್ಲ ನೋಡಿಲ್ಲ ಅದನ್ನು ನೋಡ್ಕೊತ ಬನ್ನಿ. ಮಿಲಿಯನಿಯಮ್ ಅಂತಂದರೆ ಮಿಲಿಯನ್ ಅಂತಂದರೆ ಏನು, ಸಹಸ್ರ, ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸವನ್ನು ಹೊಂದಿದೆ. ಒಂದು ಹಳೆಯ ಮರದಂತೆ ಹಲವು ಬೇರುಗಳು. ಹಾಗಾದರೆ ಒಂದು ಓಲ್ಡ್ ಟ್ರೀಗೆ ಭಾಳಷ್ಟು ರೂಟ್ಸ್ಗಳಿರ್ತಾವೆ ನೋಡಿ, ಆ ರೀತಿ ಬೆಳೆದುಕೊಂಡು ಬಂದಿದೆ ಅಂತ ಕೊಡ್ತಾ ಇದ್ದಾರೆ. ಭಾರತದ ಸಂಸ್ಕೃತಿಯನ್ನು ನೋಡ್ತಾ ಬಂದಾಗ ಭಾಳಷ್ಟು ನಾವು ಹಳೆಯ ರೀತಿಯಲ್ಲಿ ನೋಡಬೇಕಾಗ್ತೈತಿ. ಇಲ್ಲಿ ಆರ್ಟ್ ಇದೆ, ಆರ್ಕಿಟೆಕ್ಚರ್ ಇದೆ, ಸೈನ್ಸ್ ಇದೆ, ಆಮೇಲೆ ಇದು ನೋಡಿ ಮೆಡಿಕಲ್ ಇದೆ, ಇನ್ನು ಕ್ಯಾಸ್ಟ್ ಇದೆ, ರಿಲಿಜಿಯನ್ ಇದೆ, ಪ್ರತಿಯೊಂದನ್ನು ನೋಡ್ತಾ ಬರ್ತೀವಿ ನಾವು. ಹಾಗಂದ್ರೆ ಆರ್ಕಿಟೆಕ್ಚರ್, ಸೈನ್ಸ್, ಮೆಡಿಸಿನ್, ರಿಲಿಜಿಯನ್, ದ ಆರ್ಟ್ ಆಫ್ ಗವರ್ನೆನ್ಸ್ ಅಂತಂದ್ರೆ ಭಾಳಷ್ಟು ಕಲೆಗಳ ಬಗ್ಗೆ, ಆಡಳಿತದ ಬಗ್ಗೆ ಇಲ್ಲಿ ಭಾಳಷ್ಟು ಮಾಹಿತಿಯನ್ನು ಕೊಡ್ತಾ ಬರ್ತೀವಿ. ಮಾನವನ ಜೀವನದ ಬಗ್ಗೆ, ಜಗತ್ತಿನ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಹಾಗಾದ್ರೆ ಹ್ಯೂಮನ್ ಬೀಯಿಂಗ್, ಅವನ ಲೈಫ್ ಸ್ಟೈಲ್ ಬಗ್ಗೆ ಮಾಹಿತಿ ಕೊಡ್ತೀವಿ, ಥಿಂಕಿಂಗ್ ಬಗ್ಗೆ ಮಾಹಿತಿ ಕೊಡ್ತೀವಿ ನೋಡಿಲ್ಲಿ. ಅದೇ ರೀತಿ ಈ ವಿಚಾರಗಳನ್ನು ಹಂಚಿಕೊಳ್ಳುವ ಚಿಂತಕರು ಅಥವಾ ಆಧ್ಯಾತ್ಮಿಕ ದಾರ್ಶನಿಕರ ಗುಂಪನ್ನು ನಾವು ಅರ್ಥೈಸುವ ಚಿಂತನೆಯ ಶಾಲೆಗಳು. ಅಂದ್ರೆ ನೋಡಿ ಸ್ಪಿರಿಚುವಲ್ ಸೀಕರ್ಸ್ ಅಂತ ಕರಿತೀವಿ. ಆಧ್ಯಾತ್ಮಿಕ ದಾರ್ಶನಿಕರು ಅಂತಂದಾಗ ಸ್ಪಿರಿಚುವಲ್ ಸೀಕರ್ಸ್ ಅಂತ ಕರಿತೀವಿ. ಈ ವ್ಯಕ್ತಿಗಳ ಏನು ನೋಡ್ತೀವಿ ಅಂತಂದ್ರೆ ನಾವು ಸ್ಕೂಲ್ ಆಫ್ ಥಾಟ್ ಬಗ್ಗೆ ಮಾಹಿತಿ ಅಂತ ತಿಳ್ಕೊತೀವಿ. ಯಾವುದ್ರ ಬಗ್ಗೆ ಮಾಹಿತಿ ಅಂತ ತಿಳ್ಕೊತಾ ಇದ್ದೀವಿ? ಸ್ಕೂಲ್
ಆಫ್ ಥಾಟ್. ಥಿಂಗ್ ಅಂತಂದ್ರೆ ಥಾಟ್, ಅವರ ಯೋಚನೆಗಳ ಬಗ್ಗೆ. ಇದೆಲ್ಲದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡ್ತೀವಿ. ಪುರಾತತ್ವಶಾಸ್ತ್ರ, ಆರ್ಕಿಯಾಲಜಿಸ್ಟ್ಗಳ ಬಗ್ಗೆ, ಮೆನಿ ಆರ್ಕಿಯಾಲಜಿಸ್ಟ್ ಆ್ಯಂಡ್ ಸ್ಕಾಲರ್ಸ್, ಭಾಳಷ್ಟು ಆರ್ಕಿಯಾಲಜಿಸ್ಟು ಮತ್ತು ಸ್ಕಾಲರ್ಸ್ ಅಂದ್ರೆ ವಿದ್ಯಾವಂತರು, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾ ಬರ್ತಾರೆ. ಇದನ್ನ ಹೇಳ್ತಾರೆ ಅವರು, ಎಲ್ಲಿಂದ ಇತ್ತುಪ್ಪ ಇದು ಅಂತಂದ್ರೆ ಸಿಂಧು ಸರಸ್ವತಿ ಸಿವಿಲೈಸೇಷನ್ನಲ್ಲಿ ಅಲ್ಲಿಂದನೂ ಬೆಳೆದು ಬಂತು. ಅದನ್ನು ನಾವು 6th ಚಾಪ್ಟರ್ನಲ್ಲಿ ನೋಡ್ತಾ ಬಂದಿದ್ದೀವಿ. ನೋಡಿ, ಭಾರತಕ್ಕೆ ಬಂದಂಥ ಹೆಸರಿನ ಬಗ್ಗೆ ಮಾಹಿತಿಯನ್ನೆಲ್ಲ ನೋಡ್ತಾ ಬಂದ್ವಿ. ಇಲ್ಲಿ ನೋಡಿ ಏನಂತಂದಾಗ ಆಧ್ಯಾತ್ಮಿಕತೆ ಅಂತ ಕೊಟ್ಟಿದ್ದಾನೆ ನೋಡಿ. ಸ್ಪಿರಿಚುವಲ್ ಅಂತ ತೆಗೆದುಕೊಂಡಾಗ ಆತ್ಮ ಅಥವಾ ಆತ್ಮಕ್ಕೆ ಸಂಬಂಧಿಸಿದಂತೆ ಸಂಸ್ಕೃತ ಮತ್ತು ಅನೇಕ ಭಾರತೀಯ ಭಾಷೆಗಳಲ್ಲಿ ಆತ್ಮ, ಆಧ್ಯಾತ್ಮಿಕತೆಯು ನಮ್ಮ ಪ್ರಸ್ತುತ ವ್ಯಕ್ತಿತ್ವವನ್ನು ಮೀರಿ ಆಳವಾದ ಅಥವಾ ಉನ್ನತವಾದ ಆಯಾಮ ಹುಡುಕಾಟವಾಗಿದೆ ಅಂತ ಕೊಟ್ಟಿದ್ದಾನು. ಆಧ್ಯಾತ್ಮಿಕತೆ ಅಂತಂದ್ರೆ ಏನಂತಂದ್ರೆ ನಮ್ಮನ್ನು ನಾವು ಹುಡುಕಿಕೊಳ್ಳುವುದೇ ಆಧ್ಯಾತ್ಮಿಕತೆ. ನೋಡಿ, ಆಧ್ಯಾತ್ಮಿಕತೆ ಅಂತಂದ್ರೆ ಏನು? ಅವರವರ ಪರ್ಸ್ನಾಲಿಟಿಗಳನ್ನು ಬಿಲ್ಡ್ ಮಾಡ್ತಾ ಬರೋದು. ವಾಟ್ ಈಸ್ ಅದರ್ಸ್ ಅನ್ನೋದಕ್ಕೆ, ವಾಟ್ ಆರ್ ದ ಮೇನ್ ಬೇಸಿಕ್ ಥಿಂಗ್ಸ್ ಆಫ್ ಯುವರ್ ಥಿಂಕಿಂಗ್ ಸ್ಟೈಲ್ ಅಂತ ಏನು ನೋಡ್ಕೋಬೇಕಾಗ್ತೈತಿ. ಹಾಗಾದ್ರೆ ಏನದಾವಪ್ಪ, ನಿನ್ನ ಯೋಚನೆ ಕ್ರಮ ಏನದಾವು, ನಿನ್ನ ಆಲೋಚನೆ ಏನಿದೆ, ಅದನ್ನೆಲ್ಲ ಇಲ್ಲಿ ತಿಳ್ಕೊಳ್ಳೋದು ಏನಂತಂದಾಗಲ್ಲಿ ಸ್ಪಿರಿಚುವಲ್ ಅಂತ ಕರಿತೀವಿ. ಇನ್ನು ದಾರ್ಶನಿಕ ಅಥವಾ ಅನ್ವೇಷಕಗೆ ಏನಂತ ಕರಿತೀವಿ ಅಂತಂದ್ರೆ ಸೀಕರ್ ಅಂತ ಕರಿತೀವಿ. ಹಾಗಾದ್ರೆ ಸೀಕರ್ಸ್ ಅಂತಂದ್ರೆ ಹುಡುಕುವವ, ಒಂದು ರೀತಿಯಲ್ಲಿ ಹುಡುಕುವವ, ಸೀಕಿಂಗ್ ಥಿಂಗ್ಸ್, someone who seeks the truth. ನೋಡಿ, ಆಫ್ ದಿಸ್ ವರ್ಲ್ಡ್, ಸತ್ಯವನ್ನು ಹುಡುಕುವವರಿಗೆ ನಾವು ದಾರ್ಶನಿಕರು ಅಂತ ಕರಿತೀವಿ. ಇನ್ನು ವೇದ ಮತ್ತು ವೈದಿಕ ಸಂಸ್ಕೃತಿ ಅಂತ ನೋಡ್ತೀವಿ. ದ ವೇದಾಸ್ ಆ್ಯಂಡ್ ವೇದಿಕ್ ಕಲ್ಚರ್. ಇಲ್ಲಿ ವೇದ ಮತ್ತು ವೇದಿಕ ಸಂಸ್ಕೃತಿ, ವೇದಾಸ್ ಆ್ಯಂಡ್ ವೇದಿಕ್ ಕಲ್ಚರ್. ಕಲ್ಚರ್ ಮೀನ್ಸ್ ಸಂಸ್ಕೃತಿ, ವೇದ ಮತ್ತು ವೈದಿಕ ಸಂಸ್ಕೃತಿ. ಅದಕ್ಕೆ ಕೊಡ್ತಾನೆ ನೋಡಿ ಇಲ್ಲಿ ಅವ, ವಾಟ್ ಆರ್ ದ ವೇದಾಸ್. ಮೊದಲು ವೇದ ಅಂತಂದರೆ ಏನು ಅಂತ ನೋಡಬೇಕು. ವೇದ ಎಂಬ ಪದವು ಸಂಸ್ಕೃತದ ವಿಧಾನ್ ಅಥವಾ ವಿದ್ನಿಂದ ಬಂದಿದೆ. ಯಾವುದರಿಂದ ಬಂದಿದೆ? ವಿದ್ವಾನ್ ಅಥವಾ ವಿದ್ನಿಂದ ಬರ್ತೈತಿ. ವೇದ ಏನು ಮಾಡೈತಿ ಅಂತಂದ್ರೆ ನೋಡಿ, ವೇದ ಕಮ್ಸ್ ಫ್ರಮ್ ದ ಸಂಸ್ಕೃತ್ ವಿದ್, ವಿಚ್ ಮೀನ್ಸ್ ನಾಲೆಜ್. ವೇದ ಪದದ ಅರ್ಥ ಡೈರೆಕ್ಟಾಗಿ ಕ್ವಶನ್ ಕೇಳ್ತಾರೆ ಇದು ಭಾಳ ಇಂಪಾರ್ಟೆಂಟು, ಇದನ್ನು ನಿಮ್ಮ ಮೈಂಡ್ನಲ್ಲಿ ಇಟ್ಕೊಂಡ್ಬಿಡ್ರಿ. ವೇದ ಪದದ ಅರ್ಥ ಏನಂತಂದಾಗ ಇದು ವಿದ್ ಎಂಬ ಸಂಸ್ಕೃತ ಧಾತುವಿನಿಂದ ಬಂದಿದೆ. ವೇದ ಅಂತಂದರೆ ನಾಲೆಜ್, ಜ್ಞಾನ ಅಂತಂದರೆ ಏನು? ನಾಲೆಜ್. ವೇದ ಅಂತಂದ್ರೆ ನಾಲೆಜ್ ಅಂತ ನೆನ್ಪಿಟ್ಟು ಬಿಡ್ಬೇಕು ನೀವು. ಇಲ್ಲಿ ನೋಡಿ, ಈಗಾಗಲೇ ನಾವು 4 ವೇದಗಳನ್ನು ನೋಡ್ತೀವಿ. ಎಷ್ಟು? 4 ಮೇಜರ್ ವೇದಾಸ್ಗಳನ್ನು ನೋಡ್ತೀವಿ. ಅದರಲ್ಲಿ ಮೊದಲನೇದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಈಗಾಗಲೇ ನಾವು ನೋಡಿದ್ದೀವಿ. ಇನ್ನು ಇದರಲ್ಲಿ ವೇದದಲ್ಲಿ ಏನು ಕಂಡು ಬರ್ತಾವೆ ಅಂತಂದ್ರೆ ಸ್ತೋತ್ರಾಸ್ ಕಂಡು ಬರ್ತಾವೆ, ಸಾವಿರಾರು ಸ್ತೋತ್ರಗಳು ಕಂಡು ಬರ್ತಾವೆ. ಇಲ್ಲಿ ನೋಡಿ, ವೇದಗಳಲ್ಲಿ ಏನು ಕಂಡು ಬರ್ತಾವೆ? 1000 ಆಫ್ ಸ್ತೋತ್ರಗಳು ಕಂಡು ಬರ್ತಾವೆ ನೋಡ್ರಿ, ಸಾವಿರಾರು ಸ್ತೋತ್ರಗಳು ಕಂಡು ಬರ್ತಾವೆ. ಆಮೇಲೆ ಕವಿತೆಗಳು, ಹಾಡುಗಳ ರೂಪದಲ್ಲಿ ಪ್ರಾರ್ಥನೆಗಳನ್ನು ಮಾಡಿದೆವು ನಾವು, ಪ್ರೇಯರ್ ಸಾಂಗ್ಸ್ಗಳನ್ನು ಮಾಡಿದ್ದೀವಿ. ಪೊಯಮ್ಸ್ ಆ್ಯಂಡ್ ಸಾಂಗ್ಸ್ ಯಾವುದಕ್ಕಂತಂದ್ರೆ ಪ್ರೇಯರ್ಗೋಸ್ಕರ ಮಾಡಿದ್ದೀವಿ. ಇವನ್ನ ಮೌಖಿಕ ಓರಲ್ ಆಗಿನೂ ಅದಾವು. ಆಮೇಲೆ ನೋಡಿ, ಅವುಗಳನ್ನು ಮೌಖಿಕವಾಗಿ ಪಠಿಸಲಾಗುತ್ತದೆ, ಬರೆಯಲಾಗುವುದಿಲ್ಲ. ಆ ವೇದಗಳನ್ನು ಬರೆಯಲಾಗುವುದಿಲ್ಲ. ಬಟ್ ನಾವೇನು ಮಾಡ್ತೀವಿ ಅಂತಂದ್ರೆ ಓರಲ್ ಆಗಿ ಅದನ್ನು ಏನು ಮಾಡ್ತೀವಿ? ಓರಲಿ ನೋಡಿ, ದ್ಯಾಟ್ ವರ್ ರೆಸಿಟೆಡ್ ಓರಲಿ ಅಂತಂದರೆ ಅದನ್ನು ಓರಲಿಯಾಗಿ ಬಳಸ್ತೀವಿ. ಆ ಸ್ತೋತ್ರಗಳನ್ನು ಸಪ್ತ ಸಿಂಧುವ ಪ್ರದೇಶದಲ್ಲಿ ರಚಿಸಲಾಗಿದೆ ಅಂತ ಕೊಟ್ಟಿದ್ದಾನು ನೋಡಿ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆ ಪೀರಿಯಡ್ನಲ್ಲಿ ರಚನೆ ಮಾಡಿದರು. ಈ ನಾಲ್ಕರಲ್ಲಿ ಅತ್ಯಂತ ಪ್ರಾಚೀನ ನೋಡಿ, ಅತ್ಯಂತ ಓಲ್ಡ್ ಆಗಿರುವಂಥದ್ದು ಅಥವಾ ಫಸ್ಟ್ ಅಂತಂದ್ರೆ ಹಿಂಗೇನಾದರೂ ಬರ್ಬೋದು. ಅದು ಯಾವುದಂತಂದ್ರೆ ಋಗ್ವೇದ. ಈಗಾಗಲೇ ನೀವು ಕನ್ನಡದಲ್ಲಿ ಓದಿದ್ರಿ ಅಂತಂದ್ರೆ ನಿಮಗೆ ಅದರ ಬಗ್ಗೆ ಮಾಹಿತಿ ಇರ್ತೈತಿ. ಆದರೆ ಯಾವಾಗ ಅಂತ ಹೇಳೋದು ಭಾಳಷ್ಟು ಕಷ್ಟದಾಯಕ. ಆದರೂ ಕೂಡ ನಾವಿಲ್ಲಿ ಅದರ ಬಗ್ಗೆ ನೋಡ್ಕೋಬೇಕು. ಯುನೆಸ್ಕೋ ನೋಡಿ, ಯುನೆಸ್ಕೋ ಅಂತ ಕೊಟ್ಟಿದ್ದಾನು. ಯುನೆಸ್ಕೋ ಎಂದರೆ
ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್. ಏನು ಕೇಳ್ಬೋದು ಅಂತಂದರೆ ಇದನ್ನು ಫುಲ್ ಫಾರ್ಮ್ ಕೇಳ್ಬೋದು ನೋಡಿ, ಫುಲ್ ಫಾರ್ಮನ್ನು ಕೇಳ್ಬೋದು. ಇದನ್ನು ಕೊಟ್ಟ ಕಸ ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೋಬೇಕು ನೀವು. ಇಲ್ಲಿ ನೋಡಿ ಏನು ಕೊಟ್ಟಿದ್ದಾನಂತಂದ್ರೆ ವೈದಿಕ ಪ್ರಾರ್ಥನೆ ಮಂತ್ರಗಳು ಮಾನವೀಯ ಮೌಲ್ಯ ಮತ್ತು ಅಮೂರ್ತ ಪರಂಪರೆಯ ಮೇರುಕೃತಿ ಅಂತ ಕೊಟ್ಟಿದ್ದಾರೆ. ಇದನ್ನು 2008ರಲ್ಲಿ ಯುನೆಸ್ಕೋ ಗುರುತ ಮಾಡಿತು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಟ್ ಯಾಕೆ ಗುರುತ ಮಾಡಿತು ಅಂತೇಳಿ ಗೊತ್ತಿಲ್ಲ. ಆದರೂ ಕೂಡ ಅದಕ್ಕೆ ಯುನೆಸ್ಕೋ ಏನು ಮಾಡೈತಿ ಅಂತಂದ್ರೆ ಒಂದು ಸ್ಥಾನಮಾನವನ್ನು ಕೊಟ್ಟಿದೆ ಅಂತ ನೋಡ್ತೀವಿ. ಯುನೆಸ್ಕೋದ ಫುಲ್ ಫಾರ್ಮನ್ನು ನೆನ್ಪಿಡಬೇಕು. ವೈದಿಕ ಸ್ತೋತ್ರಗಳನ್ನ ಸಂಸ್ಕೃತ ಭಾಷೆಯ ಆರಂಭಿಕ ರೂಪದಲ್ಲಿ ಋಷಿ ಪುರುಷ ಸಾಧುಗಳು ಅಥವಾ ಋಷಿಗಳು ಮತ್ತು ಋಷಿಣಿಯರು ಸ್ತ್ರೀಯರು. ಯಾಕಂದರೆ ಇಲ್ಲಿ ಈ ಪೀರಿಯಡ್ನಲ್ಲಿ ಋಷಿಗಳು ಇದ್ದರು, ಸಾಧುಗಳು ಇದ್ದರು, ಋಷಿಕಾ ಅಂತ ಕರಿತೀವಿ ನೋಡಿ. ಋಷಿಕಾ ಸೇಂಟ್ ಅಂತ ಕರಿತಿದ್ದು, ಋಷಿಗಳು ಅಂತ ಕರಿತಿದ್ದು, ಋಷಿ ಮತ್ತು ಋಷಿಕಾಗಳು ಇದ್ದರು. ಅವರು ಕೂಡ ಏನು ಮಾಡಿದರು, ಅವುಗಳನ್ನು ಇಂದ್ರ, ಅಗ್ನಿ, ವರುಣ, ಮಿತ್ರ, ಸರಸ್ವತಿ, ಉಷಾ ಇನ್ನೂ ಅನೇಕ ದೇವರುಗಳನ್ನು ಕಾವ್ಯಾತ್ಮಕ ರೂಪದಲ್ಲಿ ಸಂಬೋಧಿಸಲಾಗುತ್ತಿತ್ತು. ಪೋಯಮ್ ರೂಪದಲ್ಲಿ ಏನು ಮಾಡ್ತಾ ಇದ್ರು ಅಂತಂದ್ರೆ ಇಂದ್ರ, ಅಗ್ನಿ, ವರುಣ, ಮಿತ್ರ, ಸರಸ್ವತಿ, ಉಷಾ ಈ ಎಲ್ಲ ದೇವರುಗಳನ್ನು ಏನು ಮಾಡ್ತಾಯಿದ್ರು ಅಂತಂದ್ರೆ ಪ್ರೇ ಮಾಡುವಂಥದ್ದು ಮಾಡ್ತಾಯಿದ್ರು. ದೇವತೆಗಳು ಮಾನವರ ಜೀವನದಲ್ಲಿ ಮತ್ತು ಬ್ರಹ್ಮಾಂಡದಲ್ಲಿ ಲಯ ಅಥವಾ ಸತ್ಯದ ಸುವ್ಯವಸ್ಥಿತ ಋಷಿಮುನಿಗಳನ್ನು ಕಂಡುಕೊಂಡರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕಾಸ್ಮೋಸ್ ಅಂತ ಕರಿತೀವಿ. ಕಾಸ್ಮೋಸ್ ಅಂತ ಕರಿತೀವಿ. ಬ್ರಹ್ಮಾಂಡ ಅಂತಂದರೆ ಕಾಸ್ಮೋ. ಅಲ್ಲಿಯ ದೇವತೆಗಳೆಲ್ಲರೂ ಕೂಡ ಇಲ್ಲಿ ಏನಾಗಿದ್ರು ಅಂತಂದ್ರೆ ಆ ಪೋಯಮ್ಗಳಲ್ಲಿ ಪಠನವನ್ನು ಮಾಡ್ತಾ ಇದ್ರು. ಅವ್ರನ್ನೆಲ್ಲ ನಾವು ಏನು ಮಾಡ್ತಾ ಇದ್ವಿ, ಪೂಜೆಯನ್ನು ಮಾಡ್ತಾ ಇದ್ವಿ. ಸಿಂಪಲ್ ಆಗಿ ತಿಳ್ಕೊಂಬಿಡೋದು ನಾವು. ಅಲ್ಲಿ ಬ್ರಹ್ಮಾಂಡ ಅಂತಂದರೆ ಏನು, ಹೋಲ್ ವರ್ಲ್ಡ್ ಅಂತ, ಯೂನಿವರ್ಸ್. ದ ವರ್ಲ್ಡ್ ಆರ್ ದ ಯೂನಿವರ್ಸ್ ಆ್ಯಸ್ ಆ್ಯನ್ ಆರ್ಡರ್ಡ್ ಆ್ಯಂಡ್ ಹಾರ್ಮೋನಿಯಮ್ಸ್ ಸಿಸ್ಟಮ್. ನೋಡಿ ಇದು ಏನು ಅಂತಂದಾಗ ಒಂದು ಸುವ್ಯವಸ್ಥಿತವಾಗಿರುವಂಥ ಜಗತ್ತು ಅಥವಾ ಬ್ರಹ್ಮಾಂಡದ ಒಂದು ಕ್ರಮ ಅಂತ ನೋಡ್ತೀವಿ. ಇದಿಷ್ಟನ್ನು ನೀವು ನೆನಪಿಟ್ಟರೆ ಸಾಕು. ಇಲ್ಲಿ ನೋಡಿ, ಈ ಲೋಕ ದೃಷ್ಟಿಯಲ್ಲಿ ಕೆಲವು ಮೌಲ್ಯಗಳು ಸತ್ಯದಿಂದ ಪ್ರಾರಂಭವಾಗುವ ವಿಶೇಷ ಪ್ರಾಮುಖ್ಯತೆಯನ್ನು ಪಡೆದವು. ಸತ್ಯ ದೇವರ ಇನ್ನೊಂದು ಹೆಸರಾಗಿತ್ತು ಅಂತ ಕೊಟ್ಟಿದ್ದಾನು. ಟ್ರುತ್ ಅಂತಂದರೆ ಏನು? ಟ್ರುತ್ ಅಂತಂದರೆ ಏನಂತಂದ್ರೆ ಅನದರ್ ಗಾಡ್ ಅಂತ ನೋಡ್ತೀವಿ ನೋಡಿ. ವಿಚ್ ವಾಸ್ ಆಫ್ಟೆನ್ ಅನದರ್ ನೇಮ್ ಆಫ್ ಗಾಡ್. ಟ್ರುತ್ ಅನ್ನೋದು ಏನಂತಂದರೆ ಇಲ್ಲಿ ವರ್ಲ್ಡ್ ವೇವ್ ಅಂತ ಕರಿತೀವಿ. ಇದನ್ನು ಲೋಕದ ರೂಢಿ ಅಂತಂದಾಗ ವರ್ಲ್ಡ್ ವೀವ್ ಅಂತಂದರೆ ಏನು, ಜಗತ್ತು ಹೆಂಗೆ ನೋಡ್ದೈತಿ ಅನ್ನೋದು. ಪ್ರಪಂಚ, ಅದರ ಮೂಲ ಅಥವಾ ಅದರ ಕಾರ್ಯ ಚಟುವಟಿಕೆಗಳ ಬಗ್ಗೆ ಒಂದು ನಿರ್ದಿಷ್ಟ ದೃಷ್ಟಿಕೋನ ಅಥವಾ ನಿಲುವು ಇದೆ. ಜಗತ್ತು ಹೆಂಗೆ ನೋಡ್ದೈತಿ ಅನ್ನೋದು ಅದಷ್ಟೇ ಐತಿ, ಅದನ್ನೇನು ಭಾಳ ನೋಡುವಂಗಿಲ್ಲ. ಇನ್ನು ನೆಕ್ಸ್ಟ್ ಬರ್ತೈತಿ, ಇಷ್ಟೊತ್ತನ ನೋಡಿದ್ದು ನಾವು ಏನಂತಂದಾಗ ಇಲ್ಲಿ ವೇದಗಳ ಏನು ನೋಡ್ತಾ ಬಂದ್ವಿ ನಾವು. ಈ ವಾಟ್ ಆರ್ ದ ವೇದ ಅನ್ನೋದನ್ನು ನೋಡಿದ್ವಿ. ಒಂದನೇದ್ದು ವೇದ ಎಂದರೇನು ನೋಡಿದ್ವಿ. ಸೆಕೆಂಡ ವೇದಿಕ್ ಸೊಸೈಟಿ ಬಗ್ಗೆ ನೋಡ್ಕೋಬೇಕು. ಏನು ನೋಡ್ಬೇಕಿಲ್ಲ ನೀವು, ವೇದಿಕ್ ಸೊಸೈಟಿ. ಈ ಟೈಮ್ನಲ್ಲಿ ಸೊಸೈಟಿ ಯಾವ ರೀತಿ ಇತ್ತು, ಪೀಪಲ್ಸ್ ಯಾವ ರೀತಿ ಇದ್ದರು, ಅವ್ರು ಯಾವ ರೀತಿ ಅದನ್ನು ಕನ್ಸಿಡರ್ ಮಾಡ್ತಾಯಿದ್ರು ಜನರನ್ನು, ಈ ರೀತಿಯಾಗಿರೋದು. ವೇದ ಮೀನ್ಸ್ ಜಾತಿ ಧರ್ಮ. ಆರಂಭಿಕ ವೈದಿಕ ಸಮಾಜ ಭಿನ್ನ ಜನರು ಅಥವಾ ಕುಲಗಳಲ್ಲಿ ನೋಡಿ, ಕುಲಗಳು ಕ್ಯಾಸ್ಟಿಸಮ್ ಮೊದಲಿತ್ತಿಲ್ಲಿ. ಏನು ಮಾಡ್ತಾಯಿದ್ರು, ಇದನ್ನು ಕ್ಲಾನ್ಸ್ ಅಂತ ಕರಿತಾ ಇದ್ರು ನೋಡಿ. ಜನ ಅಥವಾ ಕ್ಲಾನ್ಸ್ ಈ ರೀತಿಯಾಗಿ ದೊಡ್ಡ ಗುಂಪುಗಳನ್ನು ಮಾಡ್ಕೊಂಡಿದ್ರು. ಒಂದು ಗ್ರೂಪ್ ಆಫ್ ಪೀಪಲ್, ಲಾರ್ಜ್ ಗ್ರೂಪ್ ಆಫ್ ಪೀಪಲ್ಗಳನ್ನು ಮಾಡಿದ್ರು. ದ ಋಗ್ವೇದ ಅಲೋನ್ ಲಿಸ್ಟ್ ಓವರ್ 30 ಸಚ್ ಜನಾಸ್. ನೋಡಿ 30ಕ್ಕಿಂತ ಹೆಚ್ಚು ಜನ ಸಮುದಾಯಗಳ ಪಟ್ಟಿಯನ್ನು ಯಾವುದು ಕೊಡ್ತೈತಿ ಅಂತಂದ್ರೆ ಋಗ್ವೇದ ಕೊಡ್ತೈತಿ. ನೋಡಿ ಯಾವುದು ಕೊಡ್ತೈತಿ, ಇಲ್ಲಿ ಭಾಳಷ್ಟು ನಮಗೆ ಮಾಹಿತಿಯನ್ನು ಋಗ್ವೇದ ಎನ್ನುವುದು ಏನು ಮಾಡ್ತೈತಿ ಅಂತಂದ್ರೆ ಈ ರೀತಿಯಾಗಿರುವಂಥ ಸಮಾಜ ಸೊಸೈಟಿಯ ಗುಂಪಿತ್ತು ಅಂತ ಏನು ನೋಡ್ತೀವಿ. ಉದಾಹರಣೆಗೆ ನೋಡಿ, ಫಾರ್ ಎಕ್ಸಾಂಪಲ್ ಭರತಾಸ್,
ಪುರುಷ, ಆಮೇಲೆ ಕುರುಗಳು, ಯದುಗಳು, ಆಮೇಲೆ ತರ್ವಶ, ಈ ರೀತಿಯಾಗಿರುವಂಥ ಪ್ರಮುಖವಾಗಿರುವಂಥ ಗುಂಪುಗಳನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ಈ ಭಾರತದ ಉಪಖಂಡದ ಭಾಗದಲ್ಲಿ ನಾರ್ತ್ ವೆಸ್ಟ್ ಭಾಗದಲ್ಲಿ ನೋಡ್ತೀವಿ. ವಾಯುವ್ಯ ಅಂತಂದ್ರೆ ಏನು? ನಾರ್ತ್ ವೆಸ್ಟ್ ಭಾಗದಲ್ಲಿ ಮಾಹಿತಿಯನ್ನು ನೋಡ್ತೀವಿ. ಇದು ಟೈಮ್ ಕ್ರಿಸ್ತ ಪೂರ್ವ ಯಾವ್ಯಾವ ರೀತಿ ಉಪನಿಷತ್ತುಗಳ ಕಾಲ ನೋಡಿ. ಉಪನಿಷತ್ತುಗಳ ಕಾಲ 500ಕ್ಕಿಂತ ಹಿಂದಿನದ್ದು. ವೈದಿಕ ಚಿಂತಕರ ಶಾಲೆಗಳು ಇಲ್ಲಿಂದ ಈ ಕಡೆ, ಈ ರೀತಿಯಾಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದಾನೆ ನೋಡಿ. ನಂತರದಲ್ಲಿ ಇಲ್ಲಿ ಮಾಹಿತಿಯನ್ನು ಕೊಡ್ತಾರೋ, ಈ ಜನರು ತಮ್ಮ ಸಮಾಜವನ್ನು ಹೇಗೆ ಆಳುತ್ತಿದ್ದರು ಎಂಬುದರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ವೇದಗಳು ಆಡಳಿತಗಾರ, ರಾಜ, ಸಭಾ ಮತ್ತು ಸಮಿತಿ ಅಂತ ಪದಗಳು. ಇಲ್ಲಿ ಏನಿತ್ತು ಅಂತಂದ್ರೆ, ಈಗ ನೋಡಿ ಪಾರ್ಲಿಮೆಂಟ್ ಅಂತ ನೋಡ್ತೀವಿ ನೋಡಿ, ನಾವು ಪಾರ್ಲಿಮೆಂಟ್ ಅಂತ ನೋಡ್ತೀವಿ. ಅಲ್ಲಿ ನಾವೇನು ನೋಡ್ತೀವಿ ಅಂತಂದ್ರೆ ಇಲ್ಲಿ ಅಪ್ಪರ್ ಹೌಸ್ ಮತ್ತು ಲೋವರ್ ಹೌಸ್ ಅಂತ ನೋಡ್ತೀವಿ. ಅಪ್ಪರ್ ಮತ್ತು ಲೋವರ್. ಅದೇ ರೀತಿ ಇಲ್ಲಿ ಏನಾಗಿತ್ತು ಅಂತಂದ್ರೆ ಸಭಾ ಮತ್ತು ಸಮಿತಿ ಅನ್ನುವಂಥದ್ದು ಇತ್ತು. ಇಲ್ಲಿ ಸಭಾ ಮತ್ತು ಸಮಿತಿ ಅನ್ನುವಂಥ ಎರಡು ಏನಾಗಿದ್ದು ಅಂತಂದರೆ ಇಲ್ಲಿ ಆಡಳಿತಕ್ಕೋಸ್ಕರ ಮಾಡ್ಕೊಂಡಿರುವಂಥ ಹಂತಗಳಾಗಿದ್ದು, ಅದು ಕೂಡ ಇಲ್ಲಿ ನಮಗೇನಾಗ್ತೈತಿ ಗೊತ್ತಾಗ್ತೈತಿ. ಇನ್ನು ಇಲ್ಲಿ ಏನು ಗೊತ್ತಾಗ್ತೈತಿ ನೋಡಿ, ನಂತರದಲ್ಲಿ ಯಾವ್ಯಾವ ರೀತಿಯಾಗಿರುವಂಥ ಜನ ಇತ್ತು ಅಂತಂದಾಗ ಕೃಷಿಕ, ನೇಕಾರ, ಕುಂಬಾರ, ಒಡ್ಡ, ಬಡಿಗ, ವೈದ್ಯ, ಆಮೇಲೆ ನರ್ತಕ, ಡ್ಯಾನ್ಸ್ ಮಾಡೋವರು, ಕ್ಷೌರಿಕ, ಪುರೋಹಿತ ಮುಂತಾದವು ಇದ್ದು ವೃತ್ತಿಗಳ ಅನುಸಾರವಾಗಿ ಏನಾಗಿತ್ತು ಇಲ್ಲಿ ನೋಡಿ. ಇಲ್ಲಿ ಕ್ಯಾಸ್ಟ್ ಅಥವಾ ಜಾತಿಗಳು ಯಾವುದರಿಂದ ಆಗ್ತಿದ್ವು ಅಂತಂದ್ರೆ ಆಕ್ಯುಪೇಷನ್ ಮೇಲೆ ಇತ್ತು. ಅವ್ರು ಮಾಡುವಂಥ ವೃತ್ತಿಯ ಅನುಸಾರವಾಗಿ ಆಗ್ತಾಯಿದ್ವು. ಇಲ್ಲಿ ವೇದಿಕ್ ಟೆಕ್ಸ್ಟ್ ಏನು ಹೇಳ್ತೈತಿ ಅಂತಂದ್ರೆ ಇಲ್ಲಿ ಇವರ ಪ್ರೊಫೆಷನ್ಗಳ ಮೇಲೆ ಇವ್ರದ್ದು ಏನಾಗ್ತಾ ಇತ್ತು ಅಂತಂದ್ರೆ ಇಲ್ಲಿ ಜಾತಿ ನಿರ್ಧಾರ ಆಗ್ತಾ ಇತ್ತು ಅಂತ ನೋಡ್ತೀವಿ. ಜಾತಿ ಗುಣಪಡಿಸುವವನು ಅಂತಂದರೆ ಏನು? ವೈದ್ಯಕ್ಕೆ ನಾವೇನಂತ ಕರಿತೀವಿ? ಗುಣಪಡಿಸುವವನು ಅಂತ ಕರಿತೀವಿ. ಇಲ್ಲೊಂದು ವರ್ಡ್ ಏನು ಕೊಟ್ಟಿದ್ದಾರೆ ಅಂತಂದರೆ ಇವರು ಹೆಲ್ಲರ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಹೆಲ್ಲರ್ ಅಂತ ಬರ್ತೈತಿ, ಗುಣಪಡಿಸುವವ. ಇದಿಷ್ಟನ್ನು ಮಾಹಿತಿಯನ್ನು ನೋಡ್ಕೋಬೇಕು ನೀವು. ಇನ್ನು ವೈದಿಕ ಚಿಂತನೆಯ ಶಾಲೆಗಳು, ಇವರು ಸ್ಕೂಲ್ಸ್ ಹೆಂಗಿದ್ದು ನೋಡಿ. ವೇದಿಕ್ ಸ್ಕೂಲ್ ಆಫ್ ಥಾಟ್ ಅಂತಂದಾಗ ಇವರ ಶಿಕ್ಷಣ ಪದ್ಧತಿ, ಎಜುಕೇಷನ್ ಮೆಥಡ್ ಹೆಂಗಿತ್ತು, ಇವರ ಶಿಕ್ಷಣ ಪದ್ಧತಿ, ಎಜುಕೇಷನ್ ಸಿಸ್ಟಮ್ ಅಂತ ಕರಿತೀವಿ, ಅದರ ಬಗ್ಗೆ ನೋಡ್ಕೋಬೇಕು. ವೈದಿಕ ಸಂಸ್ಕೃತಿಯು ವೈಯಕ್ತಿಕ ಅಥವಾ ಸಮುದಾಯದ ಪ್ರಯೋಜನ ಮತ್ತು ಯೋಗಕ್ಷೇಮಕ್ಕಾಗಿ ವಿವಿಧ ದೇವರನ್ನು ಪೂಜೆ ಮಾಡ್ತಾಯಿದ್ರು ಇವರು. ಇಲ್ಲೇ ಆಚರಣೆಗಳಾಗ್ತಾ ಇದ್ವು. ಯಾವ ರೀತಿ ಅಂತಂದರೆ ಯಜ್ಞಗಳು, ಸಾಮಾನ್ಯವಾಗಿ ಯಜ್ಞ ಎಂದು ಓದಲಾಗುತ್ತದೆ. ಯಜ್ಞಗಳು ಜಾಸ್ತಿ ಆಗ್ತಾ ಇದ್ದು ಇಲ್ಲಿ ಯಜ್ಞಗಳು ಭಾಳಷ್ಟು ಆಗ್ತಾಯಿದ್ದು. ಇಂಗ್ಲೀಷ್ನಾಗ ಓದ, ಕನ್ನಡನಾಗ ಓದ. ಇಲ್ಲಿ ನೋಡಿ ದೈನಂದಿನ ಆಚರಣೆಗಳು ಸಾಮಾನ್ಯವಾಗಿ ಬೆಂಕಿಗೆ ಸಂಬಂಧಿಸಿದ ದೇವತಾರಾಧನೆ ನೋಡಿ. ಅಗ್ನಿ ದೇವರನ್ನು ಪೂಜಾ ಮಾಡ್ತಾಯಿದ್ರು ಇವರು. ಇವರ ಪ್ರಮುಖವಾಗಿರುವಂಥ ಫೈರನ್ನು ಯೂಸ್ ಮಾಡ್ತಿರುವಂಥ ದೇವರು ಯಾವುದಂತಂದಾಗ ಅಗ್ನಿ ದೇವರು. ಅವರನ್ನು ಏನು ಮಾಡ್ತಾಯಿದ್ರು ಇವರು? ಡೇ ಟು ಡೇ ಲೈಫ್ನಲ್ಲಿ ಪೂಜೆಯನ್ನು ಮಾಡ್ತಾಯಿದ್ರು. ಮತ್ತು ಪ್ರಾರ್ಥನೆ ಮತ್ತು ಅರ್ಪಣೆಗಳ ರೂಪದಲ್ಲಿತ್ತು. ಆದರೆ ಆ ಆಚರಣೆಗಳು ಕಾಲಾಂತರದಲ್ಲಿ ಕಾಂಪ್ಲೆಕ್ಸ್ ಆಗ್ತಾ ಬರ್ತಾವೆ. ಹೌದು, ಅಂದರೆ ಕಾಂಪ್ಲಿಕೇಟೆಡ್, ಅದು ಒಂದೇ ರೀತಿ ಆಗಲಿಲ್ಲ. ಅವೆಲ್ಲ ಏನಾಗತ್ತು ಅಂತಂದ್ರೆ ಸಮ್ಮಿಶ್ರಣ ಆಗ್ತಾ ಬಂದವು. ಉಪನಿಷತ್ತುಗಳು ನೋಡಿ. ಉಪನಿಷತ್ತು ವೇದ, ನೆಕ್ಸ್ಟ್ ಬರೋದು ಉಪನಿಷತ್ತು. ನಾವು ಏನಂತ ಕರಿತೀವಿ ಅಂತಂದ್ರೆ ಗ್ರೂಪ್ ಆಫ್ ಟೆಕ್ಸ್ಟ್ ಅಂತ ಕರಿತೀವಿ. ಏನು? ಗ್ರೂಪ್ ಆಫ್ ಟೆಕ್ಸ್ಟ್. ಈ ಟೆಕ್ಸ್ಟ್ ಅಂತಂದಾಗ ಏನು? ರಾಮಾಯಣ, ಮಹಾಭಾರತ ಇಂಥ ಅವುಗಳ ಸಂಗ್ರಹಣೆಯನ್ನು ಉಪನಿಷತ್ತುಗಳು ಅಂತ ಕರಿತೀವಿ. ಗ್ರಂಥಗಳ ವೈದಿಕ ಪರಿಕಲ್ಪನೆಗಳ ಮೇಲೆ ರೂಪುಗೊಂಡಿವೆ. ಪುನರ್ಜನ್ಮ ಅಂತಂದರೆ ಏನು? ಮತ್ತೆ ಹುಟ್ಟಿ ಬರೋದು, ಪುನರ್ಜನ್ಮ ಅಂತ ಕರಿತೀವಿ. ಹುಟ್ಟಿ ಬರೋದು, ಹೊಳ್ಳೆ ಮಳ್ಳೆ ಮತ್ತೆ ಕರ್ಮ ಅಂತ ಕರಿತೀವಿ, ಪುನರ್ಜನ್ಮ ಅಂತ ಕರಿತೀವಿ. ಅದನ್ನು ರೀಬರ್ತ್ ಅಂತ ಕರಿತಾ ಇದ್ರು ಅವರು. ರೀಬರ್ತ್ ಅಂತಂದ್ರೆ ಏನು? ಮತ್ತೊಮ್ಮೆ ಹುಟ್ಟಿದ ಅಂತಂದಂಗೆ ರೀಬರ್ತ್. ನೋಡಿ, ಕರ್ಮದ ಬಗ್ಗೆ ಭಾಳಷ್ಟು ಇವರು ಇದನ್ನು ಮಾಡಿದರು. ನಮ್ಮ ಕೆಲಸಗಳಿಂದ ನಾವು ಡಿಸೈಡ್ ಆಗ್ತೇವೆ ಅಂತೇಳಿ ವೇದಾಂತ ಎಂದು ಕರೆಯಲಾಗುವಂಥ ಚಿಂತನಾ ಪಂಥದ ಪ್ರಕಾರ ಇವ್ರು ಹೇಳ್ತಾ ಬರ್ತಾರೆ. ಅದೆಲ್ಲ ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾನು. ಇದನ್ನೆಲ್ಲ ನೀವು ಜಸ್ಟ್ ಏನಂತಂದ್ರೆ
ಓದ್ಕೊಂಡ್ರೆ ಸಾಕು. ತತ್ ತತ್ ಆಗಿರುತ್ತದೆ ಅಂತ ಕೊಟ್ಟಿದ್ದಾನು. ಕೆಲವೊಂದಿಷ್ಟು ಸಲ ಪ್ರಸಿದ್ಧ ಮಂತ್ರಗಳು ಅದನ್ನು ಸರಳ ಮತ್ತು ಆಳವಾದ ರೀತಿಯಲ್ಲಿ ವ್ಯಕ್ತಪಡಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದನ್ನೆಲ್ಲ ನೀವು ನೋಡ್ಕೊಂಡ್ಬಿಡ್ಬೇಕು. ಅಹಂ ಬ್ರಹ್ಮಾಸ್ಮಿ ಅಂತಂದರೆ ನಾನೇ ಬ್ರಹ್ಮ. ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಅಂದರೆ ನಾನು ದೊಡ್ಡ ದೇವರ ಅಂತ ನಂಗಿತ್ರ ಅರ್ಥ. ಇಲ್ಲಿ ನೋಡಿ, ಉಪನಿಷತ್ತುಗಳು ಆತ್ಮ ಹಾಗೂ ಪರಮಾತ್ಮ ಏನೋ ಪರಿಕಲ್ಪನೆಯನ್ನು ಸಹ ಪರಿಚಯಿಸಿದವು. ಇದನ್ನು ನೆಕ್ಸ್ಟ್ ಏನು ಬರ್ತೈತಿ ಇಲ್ಲಿ ನೋಡಿ, ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಆಮೇಲೆ ಬಸವೇಶ್ವರರು, ಇವರೆಲ್ಲರೂ ಕೂಡ ಏನು ಮಾಡ್ತಾರಂತಂದ್ರೆ ಇತರ ತತ್ವದ ಅನುಸಾರನೇ ಹೇಳ್ಕೊತ ಬರ್ತಾರೆ. ಯಾಕಂತಂದ್ರೆ ಎರಡಲ್ಲ ಒಂದು ವಿಶಿಷ್ಟ ಸಿದ್ಧಾಂತ, ಅದ್ವೈತ ಸಿದ್ಧಾಂತ, ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ, ಇದೆಲ್ಲ ಪರಿಚಯ ಆಗ್ತಾ ಬರ್ತೈತೆ. ನೆಕ್ಸ್ಟ್ ನೋಡೋಣ. ನೋಡಿ, ಇಲ್ಲಿ ಪ್ರತಿ ಜೀವಿಯಲ್ಲಿ ಇರುವ ಅಂತಿಮವಾದ ಬ್ರಹ್ಮನೊಂದಿಗೆ ಒಂದಾಗಿಸುವ ವೈದಿಕ ಅಂಶ ಐತಿ ಅಂತ ಹೇಳ್ತಾರೋ. ಜಗತ್ತಿನಲ್ಲಿ ಎಲ್ಲವೂ ಅನ್ಯೋನ್ಯವಾಗಿ ಪರಸ್ಪರ ಅವಲಂಬಿತ. ಏನಂತಂದ್ರೆ ಕೋಆರ್ಡಿನೇಷನ್ ಐತಿಲ್ಲಿ. ನಮಗೊಬ್ಬರಿಂದ ಇನ್ನೊಬ್ಬರಿಗೆ ನಾವೇನಾಗಿದ್ದೀವಿ ಅಂತಂದ್ರೆ ಒಬ್ಬರಿಗೊಬ್ಬರು ನಾವು ಬೇಕಾಗ್ತೀವಿ. ನಮ್ಮಲ್ಲಿ ಕೋಆರ್ಡಿನೇಷನ್ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ ಅವರು. ಇವತ್ತು ಒಬ್ಬಗೆ ಬೇಕಾದ್ರೆ ನಾಳೆ ಇನ್ನೊಬ್ಬಗೆ ಬೇಕಾಗ್ತೀವಿ ಅನ್ನೋದು, ಅದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡ್ತಾರೋ. ಎಲ್ಲ ಜೀವಿಗಳು ಸಂತೋಷವಾಗಿರಲಿ. ಇದು ಯಾರ ತತ್ವ ಅಂತಂದಾಗ ಇದು ಉಪನಿಷತ್ತಿನ ತತ್ವ. ಇದನ್ನು ನೋಡ್ಕೋಬೇಕು ನೀವು. ನೋಡಿ, ಮೇ ಆಲ್ ಕ್ರಿಯೇಚರ್ಸ್ ಬಿ ಹ್ಯಾಪಿ ಅಂತ ಹೇಳ್ತಾನೆ. ಮೇ ಆಲ್ ಕ್ರಿಯೇಚರ್ಸ್ ಅಂತಂದ್ರೆ ಏನ್ರಿ? ಮೇ ಆಲ್ ಕ್ರಿಯೇಚರ್ಸ್ ಮೀನ್ಸ್ ದೇವರ ಸೃಷ್ಟಿ. ನೋಡಿ, ದೇವರ ಎಲ್ಲ ಸೃಷ್ಟಿಗಳು ಏನಾಗಿರಲಿ ಅಂತಂದ್ರೆ ಭಾಳಷ್ಟು ನಕ್ಕೊಂತ ಇರಲಿ ಅನ್ನೋದನ್ನು ಹೇಳೋದು ಯಾವುದಂತಂದ್ರೆ ಉಪನಿಷತ್ತು. ಸ್ಟೇಟ್ಮೆಂಟ್ ವೈಸ್ ಕೊಡ್ಬೋದು. ಉಪನಿಷತ್ತಿನ ಮುಖ್ಯ ತತ್ವ ಏನಾಗಿತ್ತು ಅಂತೇ ಕೊಡ್ಬೋದು. ಅದರ ಬಗ್ಗೆ ನೋಡ್ಕೋಬೇಕು. ಇಲ್ಲಿ ನೋಡಿ, ಇದರ ನೆಕ್ಸ್ಟ್ ಏನು ನೋಡ್ತೀವಿ ಅಂತಂದ್ರೆ ನಾವಿಲ್ಲಿ ಪ್ರಜ್ಞೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡ್ತೀವಿ. ನೋಡಿ, ಪ್ರಜ್ಞೆ ಅಂತಂದ್ರೆ ಏನು? ನೋಡಿ, ಮನಸ್ಸಿನ ಗುಣಮಟ್ಟದ ಸ್ಥಿತಿ. ಉದಾಹರಣೆಗೆ ತನ್ನೊಳಗಿನ ಯಾವುದೋ ಒಂದು ವಿಷಯದ ಬಗ್ಗೆ ಜಾಗೃತರಾಗುವುದು. ಯಾವುದೋ ಒಂದು ಮ್ಯಾಟ್ರ್ ಬಗ್ಗೆ ನಾವು ಏನು ಮಾಡೋದು ಅಂತಂದ್ರೆ ಭಾಳಷ್ಟು ನಾವು ಅವೇರ್ ಆಗೋದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಪ್ರಜ್ಞೆ ಅಂತ ಕರಿತೀವಿ. ಕಾನ್ಸಿಯಸ್ನೆಸ್ ಅಂತ ಏನು ನೋಡ್ತೀವಿ. ಸಬ್ ಕಾನ್ಸಿಯಸ್ ಅಂತ ಕರಿತಿರ್ತೀವಿ. ನೋಡಿ, ಕಾನ್ಸಿಯಸ್ನೆಸ್ ಯಾವುದೋ ಒಂದು ವಿಷಯದ ಬಗ್ಗೆ ಜಾಗೃತನಾಗೋದು. ಇನ್ನು ನೆಕ್ಸ್ಟ್ ಬರ್ತೈತಿ ಏನಂತಂದ್ರೆ ಬುದ್ಧಿಸಮ್ ಅಂತ ಬರ್ತೈತಿ. ಬೌದ್ಧ ಧರ್ಮ ಅಥವಾ ನಾವೇನಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಅದಕ್ಕೆ ಬುದ್ಧಿಸಮ್ ಅಂತ ಕರಿತೀವಿ. ಹಾಗಾದ್ರೆ ಬುದ್ಧಿಸಮ್ ಅನ್ನೋದು ಏನು ಹೇಳ್ತೈತಿ? ಬುದ್ಧಿಸಮ್ ಅಂತಂದರೆ ಏನು? ಅದ್ರ ಬಗ್ಗೆ ನೋಡ್ತಾರೆ. ನೋಡಿ, ಇಲ್ಲಿ ವೇದಗಳ ಆಲೋಚನಾ ಕ್ರಮವನ್ನು ಒಪ್ಪಿಕೊಳ್ಳದ ತಮ್ಮದೇ ಆದ ಚಿಂತನೆಗಳನ್ನು ರೂಪಿಸಿಕೊಂಡು ಇತರ ಚಿಂತನಾ ಪಂಥಗಳ ಉದಯವಾಗ್ತೈತಿ. ಇವರು ಏನಾಗ್ತೈತಿ ಅಂತಂದ್ರೆ ವೇದಗಳ ಥಿಂಕ್ಗಳನ್ನು ಇವ್ರು ಏನು ಮಾಡೋದಿಲ್ಲ ಅಂತಂದ್ರೆ ಫಾಲೋ ಮಾಡೋದಿಲ್ಲ. ಇವರು ಏನು ಮಾಡ್ತಾರೋ ಅಂತಂದ್ರೆ ಸಪ್ರೇಟ್ ಆಗಿರುವಂಥ ತಮ್ಮದೇ ಆಗಿರುವಂಥ ವಿಚಾರಧಾರೆಗಳನ್ನು ತಿಳಿಸ್ತಾ ಬರ್ತಾರೋ. ದೇರ್ ಓನ್ ಸಿಸ್ಟಮ್, ಅವರದೇ ಆಗಿರುವಂಥ ಸಿಸ್ಟಮನ್ನು ತಿಳಿಸ್ತಾರೆ ಅವರು. ಅಲ್ಲಿಗೆ ಒಂದು ಬೌದ್ಧ ಧರ್ಮ ಅಂತ ಚಾಲೂ ಆಗ್ತೈತಿ. ನೋಡಿ, ಸಿದ್ಧಾರ್ಥ ಗೌತಮ ಎಂಬ ಯುವ ರಾಜಕುಮಾರ ಲುಂಬಿನಿಯಲ್ಲಿ, ಹಾಗಾದ್ರೆ ನೇಪಾಳದ ಲುಂಬಿನಿಯಲ್ಲಿ ಯಾರು ಜನಿಸ್ತಾರೋ ಅಂತಂದಾಗ ಅವನ ಮೂಲ ಹೆಸರು ಏನಂತಂದ್ರೆ ಸಿದ್ಧಾರ್ಥ. ಬುದ್ಧ ಜನಿಸ್ತಾನೋ ಅದನ್ನು ನೋಡ್ತೀವಿ ನಾವಿಲ್ಲಿ ಸುಮಾರು 2.5 ಸಹಸ್ರಮಾನ ವರ್ಷಗಳ ಹಿಂದೆ. ಉಪನಿಷತ್ತುಗಳು ನೋಡಿ, ಇಲ್ಲಿ ಇದು ಕೇವಲ ಅವ್ರದ್ದು ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೋ. ಉಪನಿಷತ್ತುಗಳು ಅನೇಕ ಏನಾಗಿದ್ದಾವೆ ಅಂತಂದ್ರೆ ಕಥೆಗಳು, ಪ್ರಶ್ನೆಗಳನ್ನು ಕೇಳುವುದರ ಮಹತ್ವವನ್ನು ಹೇಳುತ್ತವೆ. ನೋಡಿಲ್ಲಿ ಕೆಲವೊಂದಿಷ್ಟು ಉಪನಿಷತ್ತಿನಲ್ಲಿ ಬರುವಂಥ ಸ್ಟೋರೀಸ್ಗಳು ಏನು ಮಾಡ್ತಾವೆ ಅಂತಂದ್ರೆ ಇಲ್ಲಿ ಒಂದಿಷ್ಟು ಕ್ವಶನ್ಸ್ಗಳನ್ನು ಕೇಳುವಂಥ ರೀತಿಯಲ್ಲಿ ಏನು ಮಾಡ್ತೀವಿ ನೋಡ್ತೀವಿ. ಈ ಪ್ರಶ್ನೆಗಳು ಪುರುಷರು, ಮಹಿಳೆಯರು, ಮಕ್ಕಳಿಂದ ಬಂದಿರಲಿಲ್ಲ. ಈ ಪ್ರಶ್ನೆಗಳು ಎಲ್ಲಿಂದ ಬಂದು ಅಂತಂದ್ರೆ ನೋಡಿ, ಉಪನಿಷತ್ತುನೇ ಮುಖ್ಯ ಇದರಿಂದ ಬರ್ತಾವು ಅಂತಂದ್ರೆ ಏನು? ಕಥೆಗಳಿಂದ ಬರ್ತಾವು. ನೋಡಿ, ಯಾವ್ಯಾವ ಕಥೆಗಳದಾವು ಈ ರೀತಿ ಸಣ್ಣದಾಗಿರುವಂಥ ಕಥೆಯನ್ನು ಕೊಟ್ಟಿದ್ದಾರೋ. ಇಲ್ಲಿ ಶ್ವೇತಕೇತು ಮತ್ತು ವಾಸ್ತವದ ಬೀಜ. ಶ್ವೇತಕೇತು ಮತ್ತು ವಾಸ್ತವದ ಬೀಜ ಅಂತಂದ್ರೆ ಅಲ್ಲಿ ಪ್ರೆಸೆಂಟ್ ಸಿಚುವೇಶನ್, ಪ್ರೆಸೆಂಟ್ ಆಗಿರುವಂಥ ರಿಯಾಲಿಟಿ ಅಂತ ಕರಿತೀವಿ. ನೋಡಿ, ಆ ರಿಯಾಲಿಟಿಯ ಬಗ್ಗೆ
ಇದು ಎಲ್ಲಿ ಕಂಡು ಬರ್ತೈತಿ ಅಂತಂದ್ರೆ ಚಾದೋಗ್ಯ ಉಪನಿಷತ್ತು. ಈ ಚಾದೋಗ್ಯ ಉಪನಿಷತ್ತಿನಲ್ಲಿ ಬರುವಂಥ ಮಾಹಿತಿಯನ್ನು ಕೊಟ್ಟಿದ್ದಾನು. ಉದ್ದಲಕ ಋಷಿಯು ತನ್ನ ಮಗ ಶ್ವೇತಕೇತುವನ್ನು ವೇದಗಳನ್ನು ಕಲಿಯಲು ಗುರುಕುಲಕ್ಕೆ ಕಳುಹಿಸಿದ. ನೋಡು, 12 ವರ್ಷಗಳ ನಂತರ ಶ್ವೇತಕೇತು ಹಿಂದಿರುಗಿದಾಗ ಅವನ ತಂದೆ ಕಲಿಕೆಯ ಬಗ್ಗೆ ತುಂಬ ಹೆಮ್ಮೆ ಪಡುವುದು ಅರಿತುಕೊಂಡ. ಆದ್ದರಿಂದ ಉದ್ದಲ ಅಂತಂದ್ರೆ ಆ ವ್ಯಕ್ತಿ ಬ್ರಹ್ಮದ ಸ್ವರೂಪದ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ. ಅದಕ್ಕೆ ಶ್ವೇತುಕ ಅಂತಂದ್ರೆ ಏನು, ಶ್ವೇತುವಿನಿಗೆ ಉತ್ತರಿಸಲು ಸಾಧ್ಯವಾಗಲಿಲ್ಲ. ಆಲದ ಹಣ್ಣನ್ನು ಬಿಡಿಸಿ ನೋಡಿದಾಗ ಅದರ ಬೀಜವು ಮುಕ್ತವಾಗಿ ಕಾಣುತ್ತದೆ. ಅದು ಈಗಾಗಲೇ ಭವಿಷ್ಯದ ಆಲದ ಮರವನ್ನು ಒಳಗೊಂಡಿರುವಂತೆ ಬ್ರಹ್ಮವು ಅಗೋಚರವಾದದ್ದು. ಅದು ಎಲ್ಲೆಡೆ ಹೇಗೆ ಇದೆ ಎಂಬುದನ್ನು ಉದ್ದಾಲಕನು ವಿವರಿಸಿದ. ಒಂದೇ ಜೇಡಿಮಣ್ಣಿನಿಂದ ಎಲ್ಲ ರೀತಿಯ ವಿಭಿನ್ನ ಮಡಿಕೆಗಳನ್ನು ತಯಾರಿಸಬಹುದು. ಅಂತೆಯೇ ನಮ್ಮ ಸುತ್ತಲಿನ ಎಲ್ಲವೂ ಒಂದೇ ಸಾರದಿಂದ ಹೊರಹೊಮ್ಮಿದೆ. ಬ್ರಹ್ಮ ತಮ್ಮ ಬೋಧನೆಯನ್ನು ಈ ಮಾತುಗಳೊಂದಿಗೆ ಮುಕ್ತಾಯಗೊಳಿಸಿದರು. ಎಲ್ಲವೂ ಈ ಸೂಕ್ಷ್ಮ ಸಾರವನ್ನು ಒಳಗೊಂಡಿದೆ. ನೀನೇ ಅದು ಶ್ವೇತಕೇತು ಅಂತೇಳಿ ಈ ರೀತಿ ಅವ್ರು ಏನಂತಂದ್ರೆ ಏನೋ ಒಂದು ಕಥೆಯನ್ನು ಕೊಡ್ತಾರೆ. ಕಥೆಗಳ ಬಗ್ಗೆ ಮಾಹಿತಿಯನ್ನು, ಅಂದ್ರೆ ಕಥೆಯಲ್ಲಿ ಬ್ರಹ್ಮ ಅಂದರೆ ಏನ, ಈ ರೀತಿ ಅಂತ ಕೇಳಿದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ನಚಿಕೇಶ ಮತ್ತು ಅವನ ಅನ್ವೇಷಣೆ ಅಂತ ಕೊಟ್ಟಿದ್ದಾನು. ಇವೆಲ್ಲವೂ ಕಥೆಗಳು. ಈ ಕಥೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಕೊತ ಬರ್ತಾರೆ. ಇಲ್ಲಿ ಏನೇನಾಯ್ತು ಅಂತ ಗಾರ್ಗಿ ಮತ್ತು ಯಜ್ಞವಲ್ಕೆಯ ಚರ್ಚೆಗಳು, ಇಲ್ಲಿ ಅವ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಗಾರ್ಗಿ, ಲೋಪಮುದ್ರ ಇವರೆಲ್ಲ ಏನಂತಂದಾಗ ವೇದ ಕಾಲದಲ್ಲಿ ಬರುವಂತಹ ಏನಂತಂದಾಗ ಇವರು ಕೂಡ ಮಹಿಳಾ ವಿದ್ವಾಂಸರು ಇವರೆಲ್ಲ. ಇವ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಕೊತ ಬಂದಾರು. ಇದನ್ನು ನೀವು ಹಾಗೆ ನೋಡ್ಕೊಳ್ಳೋದು. ಇಲ್ಲಿ ಋಷಿಗೆ ಮತ್ತು ಅವರಿಗೆ ಏನತ್ತಿರ್ತೈತಿ, ವಾಗ್ವಾದ ಹತ್ತಿರ್ತೈತಿ. ಆ ವಾಗ್ವಾದದಲ್ಲಿ ಏನಾಗ್ತೈತಿ ಅಂತಂದ್ರೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಿರ್ತಾರೋ. ಯಾರು, ಗಾರ್ಗಿ ಏನು ಮಾಡ್ತಿರ್ತಾಳೆ ಅಂತಂದ್ರೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಿರ್ತಾಳು. ಇದರಿಂದ ನಿಮಗೆ ಏನು ತಿಳ್ಸಕ್ಕೆ ಬರತ್ತಾರಂತಂದ್ರೆ ಅಲ್ಲಿ ಆಗಿನ ಕಾಲದಲ್ಲಿ ವುಮೆನ್ಸ್ಗಳಿಗೆ ಏನಿತ್ತು ಅಂತಂದ್ರೆ ಸ್ಥಾನಮಾನ ಇತ್ತು ಅನ್ನೋದನ್ನು, ಅವಾಗ ಅವ್ರಿಗೂ ಅವಕಾಶ ಇತ್ತು ಅನ್ನೋದನ್ನು ತಿಳಿಸ್ತಾರೆ ಅವರು. ನೋಡಿ, ಇಲ್ಲಿ ಅದರ ಬಗ್ಗೆನ ಮಾಹಿತಿಯನ್ನೆಲ್ಲ ಕೊಟ್ಕೊಂತ ಬರ್ತಾರೆ. ಅವರು ಬಳಸುವ ಮೂಲ ದಾಖಲೆಗಳನ್ನು ಅವಲಂಬಿಸಿ ವಿದ್ವಾಂಸರು ಅವನ ಹುಟ್ಟಿದ ನಿಖರವಾದ ವರ್ಷಕ್ಕೆ ಸಂಬಂಧಿಸಿದಂತೆ ವ್ಯಾಪಕವಾಗಿ ವಿಭಿನ್ನ ತೀರ್ಮಾನಗಳಿಗೆ ಬಂದಿದ್ದಾರೆ. ಅದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಗೌತಮ ಬೌದ್ಧ ಧರ್ಮದ ಬಗ್ಗೆ ನೋಡ್ತಾ ಬಂದಾಗ ಕೇವಲ ಆ ಕಥೆಗಳೆಲ್ಲ ಸೈಡ್ ಇಟ್ಟಾಗ ಗೌತಮ ಬುದ್ಧ ನೋಡಿ, ಇಲ್ಲಿ ಕ್ರಿಸ್ತ ಪೂರ್ವ 560 ಅಲ್ಲಿ ಆ ಸಮಯದಲ್ಲಿ ಅವೇನು ಮಾಡಿದ ಅಂತಂದ್ರೆ ಇದ್ದ ಅನ್ನೋದನ್ನು ಮಾಹಿತಿಯನ್ನು ಕೊಡ್ತಾರೆ. ಬೌದ್ಧ ಕಥೆಯ ಪ್ರಕಾರ ಸಿದ್ಧಾರ್ಥ ಗೌತಮ ಅರಮನೆಯಲ್ಲಿ ಹೊರ ಜಗತ್ತನ್ನು ನೋಡದೆ, ಅರಮನೆಯಲ್ಲಿ ಹೊರ ಜಗತ್ತು ಅಂದಾಗ ಅವ್ರ ತಂದೆ ಅವಂಗೆ ಏನು ಮಾಡಿರ್ತಾರೆ ಅಂತಂದ್ರೆ 3 ಟೈಮ್ ಪೀರಿಯಡಿಗೆ 3 ಮನೆಯನ್ನು ಕಟ್ಟಿಸಿರ್ತಾರೆ. 3 ಕಂಡೀಷನ್ಗಳಿಗೆ, ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲಕ್ಕೆ 3 ಅರಮನೆ ಇರ್ತಾವೆ ಅವಂಗೆ. ಅದಕ್ಕೋಸ್ಕರ ಗೊತ್ತಾಗೋದಿಲ್ಲ ಅವಂಗೆ. ಒಂದು ದಿನ ತನ್ನ 29ನೆಯ ವಯಸ್ಸಿನಲ್ಲಿ ನೋಡಿ 29 ಏಜ್ನಲ್ಲಿ ಮನೆ ಬಿಟ್ಟು ಹೋಗ್ತಾನು. ಅವನು ಕುದುರೆಯ ರಥದಲ್ಲಿ ನಗರದ ಬೀದಿಯಲ್ಲಿ ಹೊರಟ. ಅವನು ಜೀವನದಲ್ಲಿ ಮೊದಲ ಬಾರಿಗೆ ಏನೇನು ನೋಡಿದ ಅಂತಂದ್ರೆ ಒಬ್ಬ ವೃದ್ಧ ರೋಗಿ ಮೃತದೇಹವನ್ನು ನೋಡ್ತಾನು. ವೃದ್ಧ ಅಂತಂದ್ರೆ ಓಲ್ಡ್ ಪರ್ಸನನ್ನು ನೋಡ್ತಾನು, ಪೇಷಂಟನ್ನು ನೋಡ್ತಾನು, ಒಬ್ಬ ಡೆತ್ ಆಗಿರುವಂಥ ಮನುಷ್ಯನ ನೋಡ್ತಾನು, ನೆಕ್ಸ್ಟ್ ಒಂದು ಸನ್ಯಾಸಿಯನ್ನು ನೋಡ್ತಾನು. ಇಷ್ಟೆಲ್ಲ ಜನರನ್ನು ಅವನು ಏನು ಮಾಡ್ತಾನಂತಂದ್ರೆ ಆ ಟೈಮ್ದಲ್ಲಿ ನೋಡ್ತಾನವು. ನೋಡಿ ಕೇಳ್ತಾನವು, ಇವರೆಲ್ಲ ಯಾರು ಅಂತೇಳಿ. ಈ ರೀತಿ ಕೇಳಿದಾಗ ಅಲ್ಲಿ ಚೆನ್ನ ಅಂತೇಳಿ ಒಬ್ಬ ಬಂದಿರ್ತಾನು. ಅವು ಹೇಳ್ತಾನೆ ಇವರೆಲ್ಲ ಏನು ಅಂತೇಳಿ. ಅಲ್ಲಿ ಸನ್ಯಾಸಿಯನ್ನು ನೋಡಿದಾಗ ಇವ್ ಯಾರು ಅಂತಂದಾಗ ಇವಂಗೇನು ಹಿಂದಿಲ್ಲ ಮುಂದಿಲ್ಲ, ಯಾರು ದಿಕ್ಕಿಲ್ಲ ಅಂತ ಹೇಳ್ತಾನು. ಅವಾಗ ಅವಂಗ ಗೊತ್ತಾಗ್ತೈತಿ, ನಾನು ವೃದ್ಧ ಆಗ್ತೇನೇನೋ, ಹೌದು ನೀನು ವೃದ್ಧ ಆಗ್ತಿ, ನಾನು ಪೇಷಂಟ್ ಆಗ್ತೇನೇನೋ ಆಗ್ತಿ, ನಾನು ಸಾಯ್ತೇನೇನೋ, ಹೌದು. ಹಾಗಾದರೆ ಇಲ್ಲೆಲ್ಲವೂ ಕೂಡ ಅವಂಗ ಸಂತೋಷ ಸಿಗೋದಿಲ್ಲ, ಇದೆಲ್ಲ ಅನ್ಹ್ಯಾಪಿ ಲೈಫ್ ಅಂತ ಗೊತ್ತಾಗ್ಬಿಡ್ತೈತೆ ಅವಂಗ. ಸನ್ಯಾಸಿತ್ವದಿಂದ ಭಾಳಷ್ಟು ನನಗೆ ಬದಲಾವಣೆ ಆಗ್ತೈತಿ, ನಾ ಅದನ್ನು ಮಾಡ್ತೇನೋ ಅಂತ ಕಾಸು ಏನು ಮಾಡ್ತಾನವ, ತನ್ನ ಹೆಂಡತಿಯನ್ನು ತನ್ನ ಮಗನನ್ನು ಬಿಟ್ಟು
ಆ 3 ಬೇಸಿಗೆಯ ಅರಮನೆ, ಮಳೆಗಾಲದ ಅರಮನೆ, ಚಳಿಗಾಲದ ಅರಮನೆ ಎಲ್ಲವನ್ನ ಬಿಟ್ಟು ಕಾಸ ಅವೇನು ಮಾಡ್ತಾನೆ ಅಂತಂದ್ರೆ ಹೊರಗೆ ಬರ್ತಾನೋ. ಮನೆ ಬಿಟ್ಟು ಹೊರಗೆ ಬಂದ ಕಾಸ ಬೋಧಗಯ, ಬಿಹಾರದ ಬೋಧಗಯ ಬೋಧಿ ವೃಕ್ಷದ ಕೆಳಗೆ ಏನಾಯಿತು ಅಂತಂದ್ರೆ ಅವಂಗ ಜ್ಞಾನೋದಯ ಆಗ್ತೈತಿ. ಜ್ಞಾನೋದಯ ಅಂತಂದ್ರೆ ಏನಂತಂದ್ರೆ ಎಲ್ಲವನ್ನ ಏನು ಹೊಸದೊಂದು ಏನೋ ಒಂದು ಕಲ್ತಂಗೆ ಆಗ್ತೈತೆ ಅವಂಗ. ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಜ್ಞಾನೋದಯ ಅಂತ ಕರಿತೀವಿ. ಜ್ಞಾನೋದಯ ಆದಮೇಲೆ ಏನು ಮಾಡಿದ ಅಂತಂದ್ರೆ ನೋಡಿ, ಅವಿದ್ಯೆ, ಅನೇಕ ದಿನಗಳ ಕಾಲ ಜ್ಞಾನವನ್ನು ಮಾಡಿ ಜ್ಞಾನೋದಯನ ಪಡೆದ ಅವಿದ್ಯ ಮತ್ತು ಮೋಹ ಅಂತಂದರೆ ಏನಂತಂದ್ರೆ ಅಟ್ಯಾಚ್ಮೆಂಟ್ಗಳನ್ನು ಮತ್ತು ಅವಿದ್ಯೆಯನ್ನು ಬಿಟ್ಟ ದುಃಖ ಪಡಲಿಲ್ಲ, ಸ್ಯಾಡ್ನೆಸ್ಸನ್ನು ಮಾಡ್ಕೋಲಿಲ್ಲ, ಸಂತೋಷದಿಂದ ಇರಬೇಕು ಅನ್ನೋದನ್ನು ತಿಳಿಸ್ತಾ ಬಂದ ಎಲ್ಲರಿಗೂ ಅವ ಸಿದ್ಧಾರ್ಥ. ನಂತರದಲ್ಲಿ ಏನಾದ ಅಂತಂದ್ರೆ ಬುದ್ಧ ಆದ. ಸಿದ್ಧಾರ್ಥ ಬಿಕಮ್ ನೋನ್ ಆ್ಯಸ್ ದ ಬುದ್ಧ. ಯಾವಾಗ ಜ್ಞಾನವನ್ನು ಪಡೆದ, ಅಲ್ಲಿಂದ ಭಾಳಷ್ಟು ಪಾಪ್ಯುಲರ್ ಆದ, ಆ ಜ್ಞಾನೋದಯವನ್ನು ಪಡ್ಕೊಂಡ ಜಾಗೃತ ವ್ಯಕ್ತಿ ಆದ ಅಂತ ಏನು ನೋಡ್ತೀವಿ ನಾವು, ಅವೇಕಡ್ ಪರ್ಸನ್ ಆದ. ನಂತರದಲ್ಲಿ ಅವಂಗೇನಾಯಿತು ಅಂತಂದ್ರೆ ಅಹಿಂಸೆ ಅಂತಂದ್ರೆ ಏನು, ಹಿಂಸೆಯನ್ನು ಮಾಡಬಾರ್ದು. ಏನಂತ ಕರಿತೀವಿ ನಾವು, ವೈಲೆನ್ಸ್ ಅಂತ ಕರಿತೀವಿ ನೋಡಿರಿ, ನಾನ್ ವೈಲೆನ್ಸ್ ಅಂತ. ಏನಂತ ಕರಿತೀವಿ, ನಾನ್ ವೈಲೆನ್ಸ್ ಅಂತಂದ್ರೆ ಏನು, ಹಿಂಸೆಯನ್ನು ಮಾಡದೇ ಇರುವುದು. ನಾನ್ ವೈಲೆನ್ಸ್ ಅಂದ್ರೆ ಹಿಂಸೆಯನ್ನು ಮಾಡಬೇಡ್ರಿ ಅನ್ನುವಂಥ ತತ್ವವನ್ನು ತಿಳಿಸ್ತಾ ಬಂದ. ಇದನ್ನ ಅವ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾ ಬರ್ತಾರೆ. ಸನ್ಯಾಸಿ ಅಂತಂದರೆ ಹೆಂಗೆದ್ದ, ಎಲ್ಲವನ್ನ ತ್ಯಾಗ ಮಾಡಿದವ ಸನ್ಯಾಸಿ. ಏನೂ ಬೇಡ, ಮಾಂಕ್ ಅಂತ ಕರೀತಾರೆ ನೋಡ್ರಿ. ಏನಂತ ನೋಡಿ, ಎಲ್ಲವನ್ನ ತ್ಯಾಗ ಮಾಡಿ ಪರಿತ್ಯಾಗಿ ಆಗಿಬಿಡೋದು, ಏನೂ ಬೇಡ ಅಂತ ಆಗಿಬಿಡೋದು. ಅವ್ರಿಗೆ ನಾವೇನಂತ ಕರಿತೀವಿ, ಸನ್ಯಾಸಿ ಅಂತ ಕರಿತೀವಿ. ನೋಡಿ, ಆ ಮ್ಯಾನ್ ಹೂ ಗಿವಿಂಗ್ ಅಪ್ ದ ಯೂಸುವಲ್ ಲೈಫ್ ಇನ್ ದ ವರ್ಲ್ಡ್. ನೋಡಿ, ಅವು ಏನು ಮಾಡ್ತಾನಂತಂದ್ರೆ ಎಲ್ಲವನ್ನ ತ್ಯಾಗ ಮಾಡಿಬಿಡ್ಬೇಕು. ಎಲ್ಲವನ್ನ ತ್ಯಾಗ ಮಾಡಿದವಂಗ ನಾವೇನಂತ ಕರಿತೀವಿ, ಸನ್ಯಾಸಿ ಅಂತ ಕರಿತೀವಿ. ಸಿಂಪಲ್ನ ತಿಳ್ಕೊಂಬಿಡ್ರಿ ನೀವು, ಸನ್ಯಾಸಿ ಆಗ್ತಾನವ. ಬುದ್ಧನು ಸಂಘವನ್ನು ಸ್ಥಾಪಿಸಿದ. ಇದು ಭಿಕ್ಷುಗಳು ಅಂದ್ರೆ ಅವನೊಂದು ಏನು ಮಾಡಿದ ಅಂತಂದ್ರೆ ತನ್ನದೇ ಆಗಿರುವಂಥ ಒಂದು ಗುಂಪನ್ನು ರಚನೆ ಮಾಡ್ಕೋತಾರೆ. ಬುದ್ಧ ಏನು ಮಾಡಿದವ, ಒಂದು ತನ್ನದೇ ಆಗಿರುವಂಥ ಸಂಘ ಅನ್ನೋದನ್ನು ಚಾಲೂ ಮಾಡ್ಕೊಂಡ. ಅಲ್ಲಿ ಭಾಳಷ್ಟು ಜನ ಸನ್ಯಾಸಿಗಳು ಕೂಡ್ತಾರೋ, ಮಾಂಕ್ಗಳು ಕೂಡ್ತಾರೋ. ಅವ್ರನ್ನೆಲ್ಲ ಕೂಡಿಸ್ಕೊಂಡು ಏನು ಮಾಡಾಕತ್ತ, ಧರ್ಮ ಪ್ರಚಾರವನ್ನು ಮಾಡಾಕತ್ತ. ಯಾರು, ಗೌತಮ ಬುದ್ಧ. ಇನ್ನು ಇಲ್ಲಿ ನೆಕ್ಸ್ಟ್ ಏನು ಬರ್ತೈತಿ ಅಂತಂದ್ರೆ ಜೈನ ಧರ್ಮ ಅಂತ ಬರ್ತೈತಿ. ಇದರಲ್ಲಿನ ಬರುವಂಥದ್ದು ಇದು ಜೈನ ಧರ್ಮ. ಇದ್ರ ಮುಂದುವರಿದ ಭಾಗ ಬರ್ತೈತಿ. ಅದನ್ನೆಲ್ಲವನ್ನು ಏನು ಮಾಡೋಣ ಅಂತಂದ್ರೆ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಇದು ನಿಮಗೆ ಭಾಳಷ್ಟು ಯೂಸ್ಫುಲ್ ಆಗ್ತೈತಿ. ಇದನ್ನು ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿರಿ ಮತ್ತು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ.